ಅಪೆಂಡಿಕ್ಸ್ ಅಪೆಂಡಿಕ್ಸ್ ಅಂದರೆ ಜಾಸ್ತಿ ಬೆಳೆದಿರೋದನ್ನ ಕಟ್ ಮಾಡಿ ತೆಗಿತಾರೆ. ಅಂದರೆ ಅಪೆಂಡಿಕ್ಸ್ ಅಂದರೆ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತಲೂ ಹೇಳ್ತಾರೆ. ಸೊ ಅದಕ್ಕೇನಾದರೂ ಪರಿಹಾರ ಇದೆಯಾ? ಅಪೆಂಡಿಕ್ಸ್ ಅಂದರೆ ಮೇಯ್ನಾಗೆ ನಮ್ಮ ದೊಡ್ಡ ಕರಳು ಮತ್ತು ಸಣ್ಣ ಕರಳ ಮಧ್ಯ ಒಂದು ಕೆರಬೇಳ ಗಾತ್ರದ ಒಂದು ಚೀಲ ಅದೇನಾಗುತ್ತೆ ಅಂದರೆ ನಾವು ಏನು ತಿಂದಂಥ ವೇಸ್ಟೇಜ್ ಎಲ್ಲ ಹೋಗಿ ಸಣ್ಣ ಪುಟ್ಟ ಅದನ್ನು ಸ್ಟೋರ್ ಮಾಡಿ ತಿರ್ಗಿ ಆಚೆ ಹಾಕುವಂಥ ವ್ಯವಸ್ಥೆ ಅದರಲ್ಲಿ ಇರುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ಇದನ್ನು ಆ ಸ್ಟೋರ್ ಆಗುವಂಥ ಜಾಗ ಏನಿದೆ ಅದು ಸೊಪ್ಪು ತರಕಾರಿನ ಚೆನ್ನಾಗಿ ತಿಂತಾ ಬರೋದ್ರಿಂದ ಅದು ಪದೇ ಪದೇ ಕ್ಲೀನ್ ಆಗ್ತಾ ಇರುತ್ತೆ. ಈಗ ಹೊಂದೆಲ್ಗ ಮತ್ತು ಇದು ಬೇವು ಈ ಥರ ಇನ್ಫೆಕ್ಷನ್ ಆಗುವಂಥ, ಮತ್ತು ಇನ್ನು ಒಂದಷ್ಟು ಈ ಎಲೆ ಅಡಿಕೆಗೆ ಹಾಕ್ತೀವಲ್ಲ ಸುಣ್ಣ, ಈ ಥರ ಗ್ಯಾಸ್ಟ್ರಿಕ್ ಆಗ್ದಂಗೆ ಈ ಥರದ ಒಂದಷ್ಟನ್ನು ನಾವು ಉಪಯೋಗಿಸ್ತಾ ಬಂದರೆ ಅವು ಏನಾಗುತ್ತೆ ಅಂದರೆ ಪದೇ ಅಲ್ಲಲ್ಲೇ ಕ್ಲೀನ್ ಮಾಡ್ತಾ ಇರುತ್ತೆ. ಅದು ತನ್ನಷ್ಟಕ್ಕೆ ತಾನು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತದೆ ಡೈಲಿ. ಆದರೆ ನಾವು ಏನೂ ತಿನ್ನಲ್ಲ, ಮಾಂಸಾಹಾರಿಗಳು ಜಾಸ್ತಿ ಆದಾಗ, ಮಾಂಸಾಹಾರನ ಜಾಸ್ತಿ ತಿಂತಾ ಬಂದಾಗ ಅದು ಅಪೆಂಡಿಕ್ಸ್ ಆಗುವಂಥ ಜಾಸ್ತಿ ಇರುತ್ತೆ. ಮತ್ತು ಕೊಬ್ಬಿನಂಶಗಳು ಅಂದರೆ ತುಪ್ಪ ಈ ಥರದವೆಲ್ಲ ಜಾಸ್ತಿ ಉಪಯೋಗಿಸ್ತಾ ಬಂದಾಗ ಈ ಅಪೆಂಡಿಕ್ಸ್ ಬರುವಂಥದ್ದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಈಗ ಯಾರು ಸೊಪ್ಪು ತರಕಾರಿ ಜಾಸ್ತಿ ತಿನ್ನೋರಲ್ಲಿ ಯಾರು ಜಾಸ್ತಿ ಅಪೆಂಡಿಕ್ಸ್ ಆಪ್ರೇಷನ್ನು ಅಥವಾ ಇದು ಯಾರಲ್ಲೂ ಕಂಡು ಬಂದಿಲ್ಲ. ಆದರೆ ಬರೋದೇ ಜಾಸ್ತಿ ಇಲ್ಲಿ. ಸಣ್ಣ ಪುಟ್ಟ ಹೊಟ್ಟೆ ನೋವು ಬಂದಾಗಲೇ ಅದು ಬಲಭಾಗದಲ್ಲಿ ಈ ಹೊಕ್ಕಳಿಂದ ಈ ಮಗದ ಮಧ್ಯದಲ್ಲಿ ಬರುತ್ತೆ ಸಾಮಾನ್ಯವಾಗಿ. ಅದು ಬಂದಾಗ ಸಡನ್ನಾಗಿ ತಕ್ಷಣಕ್ಕೆ ಇದಂದರೆ ತಕ್ಷಣ ಮೆಡಿಸನ್ ಇದೆ. ಅದಕ್ಕೆ ಏನೋ ಜಾಸ್ತಿ ಫುಲ್ಲು ಅದು ಡ್ಯಾಮೇಜ್ ಆಗಂಟ ಹೋಗ್ದೇನೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊಟ್ಟೆ ನೋವು ಬಂದಾಗಲೇ ನೀವು ಅದನ್ನು ತೋರಿಸ್ಕೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಕೊಡುವಂಥ ಒಳ್ಳೆ ಮೆಡಿಸನ್ ಸಿಗುತ್ತೆ ನಿಮಗೆ ಅದರಲ್ಲಿ.